ಬಾಗಲಕೋಟೆ ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ವೀಣಾ ಕಾಶಪ್ಪನವರು ಭಾವುಕರಾಗಿದ್ದಾರೆ. ಒಂದು ಕಡೆ ಅವರ ಪ್ರತಿಭಟನೆಗಳು ಬೆಂಬಲಿಗರಿಂದ, ಮತ್ತೊಂದು ಕಡೆ ಭಾವುಕ ನುಡಿಗಳು ವೀಣಾ ಕಾಶಪ್ಪನವರ ಕಡೆಯಿಂದ. ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ವೀಣಾ ಕಾಶಪ್ಪನವರು ಕಣ್ಣೀರು ಹಾಕಿದ್ದಾರೆ. ದೆಹಲಿಯ ಖರ್ಗೆ ನಿವಾಸಕ್ಕೆ ಕಣ್ಣೀರು ಹಾಕುತ್ತಲೇ ಬಂದಿದ್ದಾರೆ ವೀಣಾ ಕಾಶಪ್ಪನವರು. ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ವೀಣಾ ಬೆಂಬಲಿಗರ ಪ್ರತಿಭಟನೆ ಕೂಡ ತೀವ್ರಗೊಂಡಿದೆ. ಬಾಗಲಕೋಟೆ ಕಾಂಗ್ರೆಸ್ ಕಚೇರಿ ಮುತ್ತಿಗೆಗೆ ಯತ್ನ ಕೂಡ ಆಗಿದೆ ಅವರ ಬೆಂಬಲಿಗರಿಂದ. ಕಚೇರಿಗೆ ನುಗ್ಗೋದಕ್ಕೆ ಯತ್ನಿಸಿ ಬೆಂಬಲಿಗರನ್ನ ತಡೆದಿದ್ದಾರೆ ಪೊಲೀಸರು. ಆಕಾಂಕ್ಷಿಯಾಗಿದ್ರು, ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು. ಈ ಹಿಂದೆಯೂ ಕೂಡ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು, ಬಟ್ ಸೋತಿದ್ರು. ಎಂಟು ಮತಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಮೇಲೆ ನಂಗೆ ಕೊಡ್ತಾ ಇಲ್ಲ. ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಂಗೆ ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಲಾಗ್ತಿದೆ ಮೇಲೆ ನಂಗೆ ಕೊಡ್ತಾ ಇಲ್ಲ. ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಂಗೆ ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಲಾಗ್ತಿದೆ ನೋಡಿ, ಇವತ್ತು ಸಾಯಂಕಾಲ ಪಟ್ಟಣದ ಮೇಲೆ ನಂಗೆ ಕೊಡ್ತಾ ಇಲ್ಲ. ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಂಗೆ ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಲಾಗ್ತಿದೆ ಮೇಲೆ ನಂಗೆ ಕೊಡ್ತಾ ಇಲ್ಲ. ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಂಗೆ ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಲಾಗ್ತಿದೆ ನೋಡಿ, ಇವತ್ತು ಸಾಯಂಕಾಲ ಪಟ್ಟಣದ ಮೇಲೆ ನಂಗೆ ಕೊಡ್ತಾ ಇಲ್ಲ. ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಂಗೆ ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಲಾಗ್ತಿದೆ ಮೇಲೆ ನಂಗೆ ಕೊಡ್ತಾ ಇಲ್ಲ. ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಂಗೆ ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಲಾಗ್ತಿದೆ ಇನ್ನು ಪತ್ನಿಗೆ ಟಿಕೆಟ್ ಎನ್ನುವಂಥದ್ದು ಕೈ ತಪ್ಪಿದ್ದಕ್ಕೆ ಈಗ ವಿಜಯಾನಂದ ಕಾಶಪ್ಪನವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದೆಹಲಿ ಮಟ್ಟದಲ್ಲಿ ಇವರು ಲಾಬಿಯನ್ನ ನಡೆಸಿದ್ರು, ಆದರೆ ಕೊನೆಗೂ ಕೂಡ ಪತ್ನಿಗೆ ಟಿಕೆಟ್ ಕೈ ತಪ್ಪಿದೆ. ಪತ್ನಿ ವೀಣಾಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಗ ವಿಜಯಾನಂದ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ನಡೆಸಿದ್ರು. ವಿಜಯಾನಂದ್ ಕಾಶಪ್ಪನವರ್, ವೀಣಾ ಕಾಶಪ್ಪನವರ ಹೆಸರು ಸ್ಕ್ರೀನಿಂಗ್ ಕಮಿಟಿಗೆ ಕಳಿಸಿಲ್ಲ. ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದೇವೆ, ಆದರೆ ಖರ್ಗೆ ನಿಮ್ಮ ಹೆಸರೇ ಬಂದಿಲ್ಲ ಅಂತ ಹೇಳಿದ್ದಾರೆ. ಜಿಲ್ಲೆಯ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ ಅಂತೆ, ಆದರೆ ನನಗೆ ಯಾರು ಬಂದು ನನ್ನ ಅಭಿಪ್ರಾಯವನ್ನ ಕೇಳಲೇ ಇಲ್ಲ ಅಂತ ಈಗ ವರಿಷ್ಠರ ವಿರುದ್ಧವೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಿನ್ನೆ ಇವತ್ತು ಮಾಧ್ಯಮದಲ್ಲಿ ಏನು ಒಂದು ಪಟ್ಟಿ ಪ್ರಕಟ ಆಗಿದೆ. ಇವತ್ತು ನಮ್ಮ ಕಾಂಗ್ರೆಸ್, ನಮ್ಮ ಕರ್ನಾಟಕ ರಾಜ್ಯದ್ದು ಇವತ್ತು ಅದನ್ನೇ ಒಂದು ನೋಡಿಕೊಂಡು ನಾವು ಸನ್ಮಾನ್ಯ ನಮ್ಮ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ನಿನ್ನೆ ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ ಈಗಾಗಲೇ ನಾವು ಭೇಟಿಯಾಗಿದ್ವಿ. ಈಗ 2019ರಲ್ಲಿ ನನ್ನ ಪತ್ನಿ ವೀಣಾ ಕಾಶಪ್ಪನವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಇವತ್ತು ಅಲ್ಲಿ ಪರಾಜಿತ ಆದ ಮೇಲೆ ಕಳೆದ 5 ವರ್ಷ ಇವತ್ತು ಮಧ್ಯೆ ಬಂದಂಥ 2023ರಲ್ಲಿ ಬಂದಂಥ ನಮ್ಮ ವಿಧಾನಸಭಾ ಚುನಾವಣೆ ಇರ್ಬೋದು, ಇನ್ನೂ ಅನೇಕ ಚುನಾವಣೆಗಳು ಸ್ಥಳೀಯವಾಗಿ ಪಕ್ಷ ಸಂಘಟನೆ ಹಿಡಿದು ಎಲ್ಲ ರೀತಿಯಲ್ಲಿ ಅವಳು ಇವತ್ತು ಸಕ್ರಿಯವಾಗಿ ಪಾಲ್ಗೊಂಡು 5 ವರ್ಷಗಳ ಕಾಲ ಇವತ್ತು ಅವಳು ಸೋತರೂ ಕೂಡ ಮನೆಯಲ್ಲಿ ಕೂಡದೇ ಕೆಲಸವನ್ನು ಮಾಡಿದ್ದಾಳೆ, ಪಕ್ಷ ಸಂಘಟನೆಯನ್ನು ಮಾಡಿದ್ದಾಳೆ. ಆ ಒಂದು ಇದನ್ನು ಗುರುತಿಸಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಿಳಾ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಪಕ್ಷನೇ ಕೊಟ್ಟಿದ್ದು. ಇವತ್ತು ನಮಗೆ ಅನೇಕ ನಾಯಕರು ಭರವಸೆ ಕೂಡ ಕೊಟ್ಟಿದ್ದರು. ಇವತ್ತು ಆ ಭರವಸೆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಏನು ಪಟ್ಟಿ ಬಿಡುಗಡೆ ಆದಮೇಲೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಟೇಶ್, ಬಾಗಲಕೋಟೆ ಲೋಕಸಭೆಯ ಅಖಾಡ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಬಟ್ ಒಂದು ಮೂಲ ಹೇಳ್ತಾ ಇತ್ತು ವೀಣಾ ಕಾಶಪ್ಪನವರಿಗೆ ಬಹುತೇಕ ಟಿಕೆಟ್ ಫೈನಲ್ ಅಂತ. ಕಾರಣ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿದ್ರು. ಲಾಸ್ಟ್ ಟೈಮ್ ಟಿಕೆಟ್ ಸಿಕ್ಕಿತ್ತು, ಸೋತಿದ್ರು, ಓಕೆ, ಪಕ್ಷ ಸಂಘಟನೆಯ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿದ್ರು, ಬಹಳ ಕಾನ್ಫಿಡೆಂಟ್ ಆಗಿದ್ರು. ಬಟ್ ಅಧಿಕೃತ ಘೋಷಣೆ ಆಗಿಲ್ಲ. ಅವ್ರಿಗೆ ಸ್ಪಷ್ಟ ಸಂದೇಶ ಬಂದಿದೆಯಾ ಈ ಬಾರಿ ಟಿಕೆಟ್ ಇಲ್ಲ ಅಂತ? ಎಸ್ ಶ್ರುತಿ, ಏನು ಕಾಂಗ್ರೆಸ್ನಲ್ಲಿ ಇದೀಗ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಬಿಕ್ಕಟ್ಟು ಕೂಡ ಉಂಟಾಗಿರ್ತಕ್ಕಂಥದ್ದು. ಇನ್ನು ದೆಹಲಿಯ ಖರ್ಗೆ ನಿವಾಸದಲ್ಲಿ ಬಾಗಲಕೋಟೆಯ ಏನು ಲೋಕಸಭಾ ಚುನಾವಣೆಗೆ ಲೋಕಸಭಾ ಏನು ಆಕಾಂಕ್ಷಿ ಇದ್ರು ವೀಣಾ ಕಾಶಪ್ಪನವರು ಕೂಡ ಕಣ್ಣೀರು ಹಾಕುವ ಮೂಲಕ ತಮ್ಮ ಅಸಮಾಧಾನವನ್ನು ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ವೀಣಾ ಕಾಶಪ್ಪನವರ
ಏನು ಪತಿ ಕೂಡ ಏನು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಸ್ಕ್ರೀನಿಂಗ್ ಕಮಿಟಿಯಲ್ಲೂ ಕೂಡ ನಮ್ಮ ಹೆಸರನ್ನ ಕೊಟ್ಟಿಲ್ಲದೆ ಇರ್ತಕ್ಕಂಥದ್ದು ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಎನ್ನುವ ಮಾತನ್ನ ಹೇಳಿದ್ರು. ಹಾಗೇನೆ ಬಹಳ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸುವ ಮೂಲಕ ಕಾಂಗ್ರೆಸ್ ವಿರುದ್ಧ ಅಂದರೆ ಕಾಂಗ್ರೆಸ್ನ ಕೆಲವು ನಾಯಕರ ವಿರುದ್ಧ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿ ಬಹಳ ಪ್ರಮುಖವಾಗಿ ಮೊದಲ ಪಟ್ಟಿಯಲ್ಲಿ ಏನು ಈ ಹೆಸರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಸ್ಕ್ರೀನಿಂಗ್ ಕಮಿಟಿಗೆ ಯಾಕೆ ಕಳಿಸಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೂಡ ಮಾತುಕತೆಯನ್ನು ಆಡಿದ್ರು. ಆ ಸಂದರ್ಭದಲ್ಲಿ ವೀಣಾ ಕಾಶಪ್ಪನವರು ಕೂಡ ಕಣ್ಣೀರನ್ನು ಹಾಕುವ ಮೂಲಕ ತಮ್ಮ ಅಸಮಾಧಾನವನ್ನು ತೋಡಿಕೊಂಡ್ರು ಅನ್ನುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ವೀಣಾ ಕಾಶಪ್ಪನವರಿಗೆ ಯಾಕೆ ಟಿಕೆಟ್ ಮಿಸ್ ಆಯಿತು ಎನ್ನುವಂಥದ್ದು ಕೂಡ ಬಹಳ ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಇವರಿಗೆ ಕನ್ಫರ್ಮ್ ಆಗುತ್ತೆ ಟಿಕೆಟ್ ಎನ್ನುವಂಥದ್ದನ್ನು ಏನು ಕಾಂಗ್ರೆಸ್ನ ವರಿಷ್ಠರು ಕೂಡ ಹೇಳಿದರು ಎನ್ನುವಂತಹ ಮಾತನ್ನು ಸ್ವತಃ ವೀಣಾ ಕಾಶಪ್ಪನವರ ಪತಿ ಕಾಶಪ್ಪನವರು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಈ ಬಾರಿ ಏನು ಬಾಗಲಕೋಟೆಯ ಟಿಕೆಟ್ ಮಿಸ್ ಆಗಿರೋದಕ್ಕೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ದೆಹಲಿಯ ಅಂಗಳದಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಸ್ವಾಮೀಜಿಗಳು ಸೇರಿದಂತೆ ವೀಣಾ ಕಾಶಪ್ಪನವರು ಎಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮನವೊಲಿಸುವ ನೋಡೋಣ ಅಧಿಕೃತ ಘೋಷಣೆ ಯಾವಾಗ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.